ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಲತಾ ವ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿಂದ ತರೀಕೆರೆಗೆ ಅಮ್ಮನ ಮನೆಗೆ ಅಂತ ಹೊರಟಿದ್ದೀವಿ. ಯಾಕೆಂದರೆ ನನಗೂ ಸ್ವಲ್ಪ ಫೀವರ್ ಇತ್ತು, ಸೊ ಹಾಸ್ಪಿಟಲಿಗೆ ಹೋಗಬೇಕಿತ್ತು. ಅವನಿಗೂ ಅಷ್ಟೇ ಫೀವರು, ಶೀತ ಕೆಮ್ಮು ಎಲ್ಲ ಇತ್ತು. ಸೊ ಅವ್ರು ಹುಟ್ಟಿದಾಗಿಂದನೂ ನಾವು ಚಿಕ್ಕಮಂಗ್ಳೂರಲ್ಲಿ ಹಾಸ್ಪಿಟಲಿಗೆ ತೋರಿಸಿರೋದು ತುಂಬ ಕಡಿಮೆ. ತರೀಕೆರೆಯಲ್ಲಿ ಅವ್ರಿಗೆ ಸೆಟ್ ಆಗಿಬಿಟ್ಟಿದೆ, ದೀಪಕ್ ಡಾಕ್ಟರ್ ಅಂತ. ಅಲ್ಲಿ ಹೋಗಿ ತೋರಿಸಿದ್ರೇ ಅವ್ರಿಗೆ ಬೇಗ ಹುಷಾರಾಗೋದು. ಇಲ್ಲಿ ಏನು ತೋರಿಸಿದ್ರು ಅಷ್ಟು ಬೇಗ ಹುಷಾರಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೆಂಗೋ ಸ್ಯಾಟರ್ಡೆ ಸಂಡೇ ರಜೆ ಇತ್ತಲ್ವ, ಸೊ ಅಮ್ಮನ ಮನೆಗೆ ಹೋಗಿ ಬಂದಂಗೆ ಆಗುತ್ತೆ ಒಂದು ರೌಂಡು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಚಿಕ್ಕಮಂಗ್ಳೂರಿಂದ ತರೀಕೆರೆಗೆ 2 ರೂಟಲ್ಲೂ ಹೋಗ್ಬೋದು. ಕಡೂರು ರೂಟಲ್ಲಿ ಒಂದು, ಇನ್ನೊಂದು ಹೊಸಪೇಟೆ ಸಾಂತ್ವೇರಿ ಅಂತ ಹೇಳ್ತಾರಲ್ಲ ಆ ರೂಟಲ್ಲೂ ಕೂಡ ಹೋಗ್ಬೋದು. ನಾವಿವತ್ತು ಸಾಂತ್ವೇರಿ ರೂಟಿಗೆ ಹೋಗ್ಬಿಡೋಣ ಅಂದರು, ಹಾಗಾಗಿ ಆ ರೂಟೇ ಹೋಗೋಣ ಅಂತ ಹೊರಟಿದ್ದೀವಿ. ಮಕ್ಕಳಿಗೆಲ್ಲ ತುಂಬ ಖುಷಿ. ತಾತ ಮನೆ ಅಮ್ಮಮ್ಮ ಮನೆ ಅಂತ ಅಂದರೆ ತರೀಕೆರೆ ಅಂದ್ರೇ ಅವರಿಗೆ ಸಖತ್ತು ಖುಷಿ. ಸೊ ನಾವು ಹೋಗ್ತಾ ದಾರಿಲೆಲ್ಲ ರೆಸಾರ್ಟ್ಗಳು ಮತ್ತು ಎಲ್ಲ ಥರನೂ ಆ ರೂಟಲ್ಲಿ ಹೋದರೆ ಸ್ವಲ್ಪ ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ವೆದರು. ಸೊ ಹಾಗಾಗಿ ಆ ರೂಟ್ ಹೋಗೋಕ್ಕೆ ಇಷ್ಟ. ಅಂದರೆ ಕರ್ವ್ ರೂಟೆಲ್ಲ ಸ್ವಲ್ಪ ವಾಮಿಟಿಂಗು, ತಲೆ ಸುತ್ತೋದು ಆಗುತ್ತೆ ಅಂತ ಜಾಸ್ತಿ ಆ ರೂಟ್ ಓಡಾಡಲ್ಲ. ಬಟ್ ಅಪರೂಪಕ್ಕೆ ಒಂದೊಂದ್ಸಲ ಓಡಾಡ್ತೀವಿ. ಎಲ್ಲ ಕಡೆ ಕಾಫಿ ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯಿತು ಹೋಗಿದ್ದು. ಮಕ್ಕಳು ಕೂಡ ತುಂಬ ಆಸೆ ಪಡ್ತಿದ್ರು. ಆಮೇಲೆ ಹುಷಾರಿರಲಿಲ್ಲ, ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೊರಟಿದ್ದು. ಇದು ಫೀವರು ಕೋಲ್ಡು ಇರೋದ್ರಿಂದ ನನಗೆ ಸ್ವಲ್ಪ ಆರಾಮೇ ಇರಲಿಲ್ಲ. ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದ್ವು. ಎಷ್ಟು ಇಂಜೆಕ್ಷನ್ ಮಾಡಿಸ್ಕೊಂಡ್ರೂ ಸರಿನೇ ಹೋಗಲಿಲ್ಲ. ಸೊ ಅಮ್ಮನ ಮನೆಗೆ ಹೋಗಿ ಬಂದುಬಿಟ್ರೆ ಅಲ್ಲೇ ಹೋಗಿ ತೋರಿಸೋಣ ಅಂತ ಹೇಳಿ ಹೊರಟ್ವಿ. ಈಗ ಹೊರಗಡೆ ಎಲ್ಲ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತ. ಏನೋ ಒಂಥರ ಟ್ರಿಪ್ಗೆ ಹೋದಂಗೆ ಅನ್ನಿಸ್ತು. ಆ ರೂಟ್ ಬಂದಿದ್ದು ಖುಷಿ ಕೊಡ್ತು. ಅಜ್ಜಿ, ನಾನು, ಮಕ್ಕಳು, ನಮ್ಮ ಮನೆಯವರು ಇಷ್ಟು ಜನ ಅಮ್ಮನ ಮನೆಗೆ ಹೋಗ್ತಾಯಿದ್ವಿ. ಇವತ್ತು ಅವ್ರ ಮನೇಲಿ ಹಬ್ಬ ಕೂಡ ಇತ್ತು, ನಾಗರ ಪಂಚಮಿ ಮಾಡ್ತಾಯಿದ್ರು. ಅವರು ಹಬ್ಬದಷ್ಟು ಟೈಮಿಂಗ್ ನಮಗೆ ಹೋಗೋದಕ್ಕಾಗಲೇ ಇಲ್ಲ. ಸೊ ಡೈರೆಕ್ಟ್ ಹಾಸ್ಪಿಟಲಿಗೆ ಹೋಗಿ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಇವಾಗ ತರೀಕೆರೆಗೆ ಬಂದ್ವಿ. ಡೈರೆಕ್ಟ್ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಇವಾಗಲೇ ಟೈಮ್ ಬಂದು 2:30 2:45 ಹತ್ತತ್ರ ಆಗಿತ್ತು. ಡಾಕ್ಟ್ರು ಇನ್ನೇನು ಹೊರಡೋ ಟೈಮ್ ಆಗಿತ್ತು. ಸೊ ನಮ್ಮ ಪುಣ್ಯ ರಶ್ ಏನೂ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಹಾಗಾಗಿ ನಾವು ಬೇಗನೆ ತೋರಿಸ್ಕೊಂಡು ಬಂದ್ವಿ ಹಾಸ್ಪಿಟಲ್ಗೆ. ಇದೆ ಬಸವೇಶ್ವರ ಆಸ್ಪತ್ರೆ. ಡಾಕ್ಟರ್ ಹೆಸರು ಬಂದು ದೀಪಕ್ ಡಾಕ್ಟರ್ ಅಂತ. ಹುಟ್ಟಿದ ಮಗುವಿಂದನೂ ನಾವು ಅಲ್ಲೇ ತೋರಿಸಿರೋದ್ರಿಂದ ಮಕ್ಕಳಿಗೆ ಅವರೇ ಕಂಫರ್ಟ್ ಅನಿಸುತ್ತೆ. ಬೇರೆ ಎಲ್ಲಿ ತೋರಿಸಿದ್ರು ಅವರಿಗೆ ವಾಸಿನೇ ಆಗಲ್ಲ. ಸೊ ಹಗಲು ನಾವು ತರೀಕೆರೆಗೆ ಹೋಗಲೇಬೇಕಾಗುತ್ತೆ ಅವ್ರಿಗೆ ಹುಷಾರಿಲ್ಲ ಅಂತಂದರೆ. ಸೊ ಹಾಗಾಗಿ ಮೆಡಿಸನ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿರ್ತೀನಿ. ಇದು ಅಷ್ಟು ರಶ್ ಇರಲಿಲ್ಲ ಅಂತ ಹೇಳಿದ್ನಲ್ವ. ಟೈಮ್ ಬಂದು 2:45 3 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫ್ರೀನೇ ಇತ್ತು, ಬೇಗನೆ ತೋರಿಸ್ಕೊಂಡ್ವಿ. ಅವನ ಕಣ್ಣು ಕೂಡ ಹಂಗೆ ಆಗಿಬಿಟ್ಟಿತ್ತು, ಅವನಿಗೂ ಕೋಲ್ಡು ಜಾಸ್ತಿನೇ ಇತ್ತು. ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೊಂದಿಬ್ಬರು 3 ಜನ ಇದ್ದರು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮನ್ನೇ ಕರೆದಿದ್ದು ಒಳಗೆ ಹೋಗ್ಬಿಟ್ಟು ಈಗ ಎಲ್ಲ ಹಾಸ್ಪಿಟಲಿಗೆ ತೋರಿಸಾಯಿತು. ಈಗ ನಾವು ಮನೆ ಕಡೆ ಹೊರಟ್ವಿ. ಇದು ಅಮ್ಮನ ಮನೆ ಹತ್ತತ್ರನೇ ಇದ್ದೀವಿ. ಇನ್ನೇನು ಅಲ್ಲಿ ಹೋದಾಗೂ ತೋರಿಸ್ತೀನಿ ಹೇಗೆ ಅಂತ. ಮಂಗಳೂರಿಂದ ತರೀಕೆರೆಗೆ 1.5 ಗಂಟೆ ಜರ್ನಿ ಆಗಿರೋದ್ರಿಂದ ನಮ್ಗೆ ಯಾವಾಗ ಬೇಕು ಅವಾಗ ನೆನೆಸ್ಕೊಂಡಾಗೆಲ್ಲ ಓಡ್ ಬರ್ತಾ ಇರ್ತೀವಿ ತರೀಕೆರೆಗೆ. ಇದೇ ಅಮ್ಮನ ಮನೆ. ಅವ್ರು ಯಾರೂ ಇರಲಿಲ್ಲ, ಎಲ್ಲ ನಾಗರ ಪಂಚಮಿ ಎಲ್ಲ ಹಾಲು ಎರಿಯೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹೊರ್ಗಡೆ ಹೋಗಿದ್ರು ಅವರು. ನಾವು ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಆಗಷ್ಟೇ ಬಂದ್ವಿ. ಶಬರಿಮಲೆಯಿಂದ ನನ್ನ ತಮ್ಮಂದರು ಕೆಲವೊಂದಿಷ್ಟು ಟಾಯ್ಸ್ಗಳನ್ನು ತಂದಿದ್ರು ಮಕ್ಕಳಿಗೆ ಅಂತ. ಬಂದ ತಕ್ಷಣ ಅದನ್ನು ಇಟ್ಕೊಂಡು ಅದನ್ನು ಓಪನ್ ಮಾಡಿ ಕವರ್ಗಳಿಗೆಲ್ಲ ತುಂಬಿಕೊಂಡು ಆಟಾಡೋದೇ ಅವ್ರಿಗೊಂದು ದೊಡ್ಡ ಖುಷಿ ಆಯಿತು. ಅವನಿಗೆ ಜ್ವರ, ಫೀವರು, ಕೋಲ್ಡು ಎಲ್ಲನೂ ಹೋಗ್ಬಿಡ್ತು ಅಮ್ಮನ ಮನೆಗೆ ಬಂದಿದ್ದಕ್ಕೆ. ಇವತ್ತು ಅವ್ರದ್ದು ಶನಿವಾರ ಅಲ್ವ, ನಾಗರ ಪಂಚಮಿ ಆಗಿದ್ದು. ಸೊ ಹಾಗಾಗಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಎಡೆ ಕೂಡ ಮಾಡಿದರು. ಕಿಚಡಿ, ಅನ್ನ, ಸಾಂಬಾರು, ಅವರೆಕಾಳು ಸಾಂಬಾರು ಎಲ್ಲ ಸ್ವೀಟ್ ಅಲ್ವಾ ನಾಗರ ಪಂಚಮಿಗೆ. ಇವಳು ಸ್ವೆತಸ್ಕೋಪ್ ಇಟ್ಕೊಂಡು ನಾನು ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಡಾಕ್ಟ್ರ್ ಥರ ಇದು ಮಾಡ್ತಾಯಿದ್ಲು. ಸೊ ಪೂಜೆ ಎಲ್ಲ ಆಗಿತ್ತು, ಊಟ ಒಂದು ರೌಂಡ್ ಆಗಿತ್ತು, ಕಿಚಡಿ ಎಲ್ಲ ಊಟ ಮಾಡಿಕೊಂಡು ಹೊರ್ಗಡೆ ಶಾಪಿಂಗ್ ಅದು ಇದು ತಗೋಬೇಕಿತ್ತು ಅಂತ ಅಮ್ಮ. ಹಾಗಾಗಿ ಹೊರ್ಗಡೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ನಾವು.
ಮಕ್ಕಳು ಅವ್ರಿಗೆ ಕೋಲ್ಡ್ ಆಗಿದೆ ಅಂದರೂ ಹಠ ಮಾಡ್ತಿದ್ದ ಕುಲ್ಫಿ ಕೊಡಿಸಿ ಅಂತ. ಸೊ ಹಾಗಾಗಿ ನಾವೆಲ್ಲ ಕುಲ್ಫಿ ತಿಂತ ಹಂಗೆ ಹೊರಗೆ ಕೂತಿದ್ವಿ. ಅಮ್ಮನ ಒಂದು ಸ್ವಲ್ಪ ತಾಳಿಸರ ರಿಪೇರಿ ಇತ್ತು, ಅದನ್ನು ಸ್ವಲ್ಪ ಸರಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇದು ತರೀಕೆರೆ MG ರೋಡ್, ಅಲ್ಲ ಸಾರಿ BH ರೋಡ್. ಮಕ್ಕಳೆಲ್ಲ ಕುಲ್ಫಿ ತಿನ್ಕೊಂಡು ಆರಾಮಾಗಿ ಹೊರಗಡೆ ಇದ್ದರು. ಅಮ್ಮ ಸ್ವಲ್ಪ ತಾಳಿಸರ ರಿಪೇರಿ ಇತ್ತು ಅಂತ ರೆಡಿ ಮಾಡಿಸ್ತಾಯಿದ್ರು. ಅಮ್ಮ ಜಾಸ್ತಿ ಶಾಪಿಂಗ್ ಅಂತೆಲ್ಲ ಮಾಡೋದೇ ಇಲ್ಲ. ನಾನು ಬಂದ್ರೇ ಅವ್ರು ಶಾಪಿಂಗ್ ಅದು ಇದು ಅಂತ ಮಾಡೋದು. ನನ್ನನ್ನೇ ಕಾಯ್ತಾ ಇರ್ತಾರೆ, ಜೊತೇಲಿ ಹೋಗೋಣ ಶಾಪಿಂಗ್ ಮಾಡೋಣ ಅಂತ. ಹಾಗಾಗಿ ಅಮ್ಮನ ಜೊತೆ ಹೋಗೋದಕ್ಕೆ ನನಗೂ ಖುಷಿ, ನನ್ನ ಜೊತೆ ಬರೋದಕ್ಕೆ ಅಮ್ಮಂಗೂ ಖುಷಿ. ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಮಕ್ಕಳು ಪಾನಿಪುರಿ ಅಂತ ಹೇಳ್ತಾಯಿದ್ರು. ಮನೇಲೇ ಊಟ ಎಲ್ಲ ರೆಡಿ ಇತ್ತು. ಸೊ ಹೊರ್ಗಡೆ ಬಂದರೆ ಅವ್ರಿಗೆ ಏನಾದರೂ ತಿನ್ನಿಸ್ಲೇಬೇಕಲ್ವ, ಹಾಗಾಗಿ ಪಾನಿಪುರಿ ತಿನ್ಕೊಬಿಡೋಣ ಅಂತ ಹೇಳಿ ಕೂತಿದ್ವಿ. ಇದು ಬಂದು ಪಾನಿಪುರಿ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ. ನಮಗಂತೂ ತುಂಬ ಇಷ್ಟ. ಯಾವಾಗ ಬಂದರೂ ಇಲ್ಲಿ ಪಾನಿಪುರಿ ಮಿಸ್ ಮಾಡದೆ ತಿನ್ಕೊಂಡೇ ಹೋಗೋದು ನಾನು. ಮನೇಲಿ ಎಲ್ಲ ಇದ್ರೂ ಕೂಡ ಹೊರಗಡೆ ತಿಂಡಿಗೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀವಿ ಅಲ್ವಾ. ಸೊ ನಾನು ಮತ್ತೆ ಮನೆಗೆ ಹೋದ್ಮೇಲೆ ವೀಡಿಯೋಸ್ ಮಾಡೋದಕ್ಕಾಗಲೇ ಇಲ್ಲ. ಇದು ಸಂಡೇ ವ್ಲಾಗು. ಅವತ್ತು ಸ್ಪೆಷಲಾಗಿ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಳೋಣ, ಹಬ್ಬಕ್ಕೆ ಸ್ವೀಟ್ ಎಲ್ಲ ತಿಂದಿದ್ವಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು, ಗ್ರೇವಿ, ಮುದ್ದೆನ ಮಾಡಿದ್ದೆ. ಎಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಸಾಂಬಾರು ತೊಗೊಂಡು ಮತ್ತೆ ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇಷ್ಟು ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.